Hello, dear friends. Myself, Sri G.D. Kadalgi. Recently, it means 2020-21 onwards, I joined to KLE Society's Jia Bagewadi Arts, Science and Commerce PU College, ನಿಪ್ಪಾಣಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಜಿ ಡಿ ಕಡಲ್ಗಿ ಅಂತ. ಪ್ರಸಕ್ತ 2020-21ನೇ ಸಾಲಿನಿಂದ KLE ಸಂಸ್ಥೆಯ ಜಿಯಾ ಬಗೆವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕನೆಂದು ಸೇರ್ಪಡೆಗೊಂಡಿದ್ದೇನೆ. Students, first of all, briefly introduce myself. Sri G.D. Kadalgi, lecturer in sociology. My qualification is MA, B.Ed and passed KCET. I have 11 years experience in different colleges like SDVS College Sankeshwar, Sangoirayana First Grade College Belagavi and SSN Arts and Commerce College ಹುಕ್ಕೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಜಿ ಡಿ ಕಡಲ್ಗಿ ಅಂತ, ಸಮಾಜಶಾಸ್ತ್ರ ಉಪನ್ಯಾಸಕ. ನಾನು MA, B.Ed ಮತ್ತು KCET ಪರೀಕ್ಷೆಯನ್ನು ಪಾಸ್ ಮಾಡಿದ್ದು 11 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿದ್ದೀನಿ. ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಅಂದರೆ SDVS ಕಾಲೇಜ್ ಆಗಿರ್ಬೋದು, ಸಂಗೊಳ್ರಾಯಣ್ಣ ಪ್ರಥಮ ದರ್ಜೆ ಕಾಲೇಜ್ ಬೆಳಗಾವಿ ಆಗಿರ್ಬೋದು, ಆಮೇಲೆ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ, ಹೀಗೆ ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಬೋಧಕನಾಗಿ ಕಾರ್ಯನಿರ್ವಹಿಸಿದ್ದು ಈ ವರ್ಷದಿಂದ ತಮ್ಮ ಮಹಾವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕನಾಗಿ ಸೇರ್ಪಡೆಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ವರ್ಕ್ಡ್ 2 times as a evaluator in Central PU Valuation, and my proper native place is Bad, but I am now settled in Sankeshwar. ನಾನು 2 ಸಲ PU ಕೇಂದ್ರ ಮೌಲ್ಯಮಾಪನದಲ್ಲಿ ಮೌಲ್ಯಮಾಪಕನಾಗಿ ಕೆಲಸ ಮಾಡಿದ ಅನುಭವ ಇದೆ. ನಾನು ಮೂಲತಃ ಬಾಡ್ ಗ್ರಾಮದವನಾದರೂ ಈಗ ಇರುವುದು ಸಂಕೇಶ್ವರದಲ್ಲಿ. Dear friends, briefly introduce your sociology syllabus. First unit, making of Indian society. This chapter is totally belongs to our society, when our society emerges and what are the factors contribute to the formation of our unequal society. These all concepts comes under first unit. ಮೊದಲನೆಯ ಘಟಕ ಭಾರತೀಯ ಸಮಾಜದ ನಿರ್ಮಾಣ ಅಂತ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಸಮಾಜದ ಕುರಿತಿರುವಂಥದ್ದು, ನಮ್ಮ ಸಮಾಜ ಹೇಗೆ ಉಗಮಗೊಂಡದ, ಅದರ ರಚನೆಗೆ ಮೂಲವಾಗಿರುವಂಥ ಅಂಶಗಳು ಏನೆಂಬುದನ್ನು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ ಅಂತ. Then second unit, social inequality, exclusive and inclusive. So this unit belongs to what is the social inequality in society, what is the main aspect or factor to make inequality in Indian society, and who are the exclusive and how we include the society. These all concepts comes under second unit. ಎರಡನೇ ಘಟಕದಲ್ಲಿ ಸಾಮಾಜಿಕ ಅಸಮಾನತೆ, ಹೊರಗುಳುವಿಕೆ ಮತ್ತು ಒಳಗೊಳ್ಳುವಿಕೆ ಅಂತ. ಅಂದರೆ ಭಾರತೀಯ ಸಮಾಜದಲ್ಲಿ ಅಸಮಾನತೆ ಬೆಳೆದು ಬಂದಿದ್ದು ಹೇಗೆ, ಅಸಮಾನತೆ ಎಂದರೇನು, ಸೊ ಅದಕ್ಕೆ ಮೂಲವಾಗಿರುವಂಥ ಅಂಶ, ನಮ್ಮ ಭಾರತೀಯ ಸಮಾಜ ಅಸಮಾನವಾಗಿರಲು ಮೂಲ ಯಾವ ಅಂಶ ಕಾರಣೀಕರ್ತ ಆಗಿರುವಂಥದ್ದು, ಆ ಥರ
ಅದರಿಂದ ಯಾರು ಹೊರಗುಳಿದಿದ್ದಾರೆ ಮತ್ತು ಅವ್ರನ್ನ ಹೇಗೆ ಆ ಒಂದು ಸಮಾಜದ ಸ್ತರಕ್ಕೆ ಒಳಗೊಳಿಸ್ಬೇಕು ಅನ್ನುವಂಥದ್ದನ್ನು ಈ ಅಧ್ಯಾಯದಲ್ಲಿ ಕಾಣ್ತೀವಿ ಅಂತ. ದೆನ್ ಥರ್ಡ್ ಯೂನಿಟ್ inclusive strategies. So this unit belongs to those who are socially faced difficulties or inequalities. So how we include the mainstream of society. There are different strategies, programs to uplift the unequal people or communities, to upgrade their life, economy, socially and politically. These all factors comes in include strategies. ಸೊ ಮೂರನೇ ಘಟಕದಲ್ಲಿ ಒಳಗೊಳ್ಳುವಿಕೆಯ ತಂತ್ರಗಳು ಅಂತ ಅಂದರೆ ಸಮಾಜದಲ್ಲಿ ಯಾರು ಈಗಾಗಲೇ ಹಿಂದುಳಿದಿದ್ದಾರ ಅಥವಾ ಅಸಮಾನತೆಯನ್ನು ಎದುರಿಸ್ತಾ ಇದ್ದಾರ ಅಂಥ ಸಮುದಾಯಗಳು ಯಾವಿದಾವ ಅವುಗಳನ್ನು ಸಮಾಜದ ಮೇಲ್ಸ್ತರಕ್ಕೆ ಎತ್ತುವಂಥ ಕಾರ್ಯಕ್ರಮಗಳು, ತಂತ್ರಗಳು ಅಂತ. ಸೊ ಅದಕ್ಕೋಸ್ಕರವಾಗಿ ಸರ್ಕಾರ, ಸಂವಿಧಾನ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳದ ಅವರನ್ನು ಸಮಾಜದ ಸಮಾನತೆಯನ್ನು ತರೋಗೋಸ್ಕರವಾಗಿ ಅವರನ್ನು ಎಲ್ಲ ದೃಷ್ಟಿಯಿಂದಲೂ ಕೂಡ, ಅವರ ಜೀವನ ದೃಷ್ಟಿಯಿಂದಲೂ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಹೇಗೆ ಮೇಲೆತ್ತಲಿಕ್ಕೆ ಸಾಧ್ಯದ ಅದನ್ನು ಮೇಲ್ಸ್ತರಕ್ಕೆ ತರುವಂಥ ಕಾರ್ಯಕ್ರಮಗಳು ಏನೆಲ್ಲದವ ಅವುಗಳನ್ನು ಈ ಅಧ್ಯಾಯದಲ್ಲಿ ನೋಡ್ತೀವಿ ಅಂತ. ದೆನ್ ಫೋರ್ತ್ ಯೂನಿಟ್ ಫ್ಯಾಮಿಲಿ ಇನ್ ಇಂಡಿಯಾ, ಭಾರತದಲ್ಲಿ ಕುಟುಂಬ ಅಂತ. ಸೊ ಎಸ್ಪೆಷಲಿ ಇನ್ ಇಂಡಿಯಾ ಫ್ಯಾಮಿಲಿ ಮೀನ್ಸ್ ದಟ್ ಈಸ್ ಜಾಯಿಂಟ್ ಫ್ಯಾಮಿಲಿ. ಸೊ ಇನ್ ದಿಸ್ ಚಾಪ್ಟರ್ ವಿ ಲರ್ನ್ what is joint family, so characters, functions, changes. So these all aspects comes in fourth unit. ಸೊ ನಾಲ್ಕನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಕುಟುಂಬ ಅಂತ. ಸೊ ಭಾರತದಲ್ಲಿ ಕುಟುಂಬ ಅಂತಂದರೆ ನಮ್ಮದು ಅವಿಭಕ್ತ ಕುಟುಂಬ ಅಂತ ತಿಳ್ಕೊತೀವಿ ಅಂತ. ಸೊ ಇಲ್ಲಿ ಅವಿಭಕ್ತ ಕುಟುಂಬ ಅಂದ್ರೇನು, ಅದರ ಲಕ್ಷಣಗಳು, ಸೊ ಅದರಲ್ಲಿರುವಂಥ ಕಾರ್ಯಗಳು ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಈ ಮೊದಲಾದ ಅಂಶಗಳನ್ನು ಇದರಲ್ಲಿ ಓದ್ತೀವಿ ಅಂತ. ದೆನ್ ಫಿಫ್ತ್ ಯೂನಿಟು change and development of villages and urbanization in India. So this chapter deals with the village community. So what are the characteristics of villages and what are the changes in the villages as well as problems, and what are the developmental programs taken for the development of villages. As well as another one part is there simultaneously, that is urbanization. So what is urbanization, the factors of urbanization and its problems. These all aspects comes under unit 5. ಐದನೇ ಘಟಕ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ, ಭಾರತದಲ್ಲಿ ನಗರೀಕರಣ ಅಂತ. ಸೊ ಗ್ರಾಮಗಳ ಲಕ್ಷಣಗಳಾಗಿರ್ಬೋದು, ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಗ್ರಾಮಗಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ, ಆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋಗೋಸ್ಕರವಾಗಿ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ. ಸೊ ಈ ಅಂಶಗಳನ್ನು ತಿಳ್ಕೊತೀವಿ. ಅದರ ಜೊತೆಗೆ ಇನ್ನೊಂದು ಅದೇ ಥರನಾಗಿರುವಂಥ ಪರಿಕಲ್ಪನೆ ಅಂತಂದರೆ ನಗರೀಕರಣ ಅಂತ. ಸೊ ಭಾರತದಲ್ಲಿ ನಗರೀಕರಣ ಪದ್ಧತಿ ಹೇಗಿದೆ ಅಂತ, ಸೊ ನಗರೀಕರಣದ ಅಂಶಗಳು ಬರ್ತಾವೆ, ನಗರೀಕರಣದಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ಓದ್ತೀವಿ ಅಂತ. ದೆನ್ ಯೂನಿಟ್ ನಂಬರ್ 6 ಮಾರ್ಕೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್. ಸೊ ಇಟ್ ಮೀನ್ಸ್ society also one type of market. We learn in this unit society also one type of market, and as well as the communication systems. So especially in society, what are the communication systems, they are worked as a source of society. So these all concepts comes under 6th unit. ಆರನೇ ಅಧ್ಯಾಯದಲ್ಲಿ ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ಅಂತ ಬರ್ತದೆ. ಸೊ ಇಲ್ಲಿ ಸಮಾಜನೂ ಒಂದು ಮಾರುಕಟ್ಟೆ ಅಂತ ಕರಿತೀವಿ ನಾವು. ಸೊ ಆ ದೃಷ್ಟಿಯಲ್ಲಿ ಅದು ಹೇಗೆ ಮಾರುಕಟ್ಟೆ ಒಂದು ಸಾಮಾಜಿಕವಾಗಿ ಕೆಲಸ ಮಾಡ್ತದೆ, ಆಮೇಲೆ ಸಂವಹನ ಕೌಶಲ್ಯಗಳು ಅಂತ. ಸೊ ಸಮಾಜದಲ್ಲಿ ಸಮಾಜ ಜೊತೆಗೆ ಸಂವಹನ ವ್ಯವಸ್ಥೆಗಳು ಹೇಗೆ ಕೆಲಸ ಮಾಡ್ತಾವ ಅಂತ, ಸೊ ಅದ್ರ ಜೊತೆಗೂಡಿ ಹೇಗೆ ಕೆಲಸ ಮಾಡ್ತಾವ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ ಅಂತ. ಯೂನಿಟ್ ನಂಬರ್ 7 social movements. So here different type of movements comes here, but almost all movements we considered as a social movements. Even religious movements also considered as a
social movements. Backward classes movements, even farmer movements, these all considered as a social movements. So we learn in this chapter, so what are the social movements, their contribution for the changes in the society. So these all aspects comes here. 7ನೇ ಘಟಕದಲ್ಲಿ ಸಾಮಾಜಿಕ ಚಳುವಳಿಗಳು ಅಂತ ಬರ್ತವೆ. ಸೊ ಸಾಮಾಜಿಕ ಚಳುವಳಿಗಳು ಅಂತಂದರೆ ಮ್ಯಾಕ್ಸಿಮಮ್ ಸಮಾಜದ ಬೆಳವಣಿಗೆಗೆ ಆರ್ಥಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಆಮೇಲೆ ರಾಜಕೀಯವಾಗಿರ್ಬೋದು, ಏನೇ ಧಾರ್ಮಿಕವಾಗಿರ್ಬೋದು, ಏನೆಲ್ಲ ಬದಲಾವಣೆಗಳು ತರಬೇಕಂತ ಚಳುವಳಿಗಳಾಗಿದ್ದಾವೆ, ಹೆಚ್ಚು ಕಡಿಮೆ ಇವೆಲ್ಲವೂ ಸಾಮಾಜಿಕ ಚಳುವಳಿಗಳೇ ಆಗಿದ್ದಾವೆ ಅಂತ. ಸೊ ಅದರಲ್ಲಿ ರೈತ ಚಳುವಳಿ ಇರ್ಬೋದು, ಧಾರ್ಮಿಕ ಚಳುವಳಿಗಳಿರ್ಬೋದು, ಆಮೇಲೆ ಹಿಂದುಳಿದ ವರ್ಗ ಚಳುವಳಿಗಳಿರ್ಬೋದು. ಸೊ ಅವೆಲ್ಲ ಚಳುವಳಿಗಳ ಬಗ್ಗೆ ಅವುಗಳಿಂದ ಏನೆಲ್ಲ ಬದಲಾವಣೆಗಳನ್ನು ತರುವಂಥ ಪ್ರಯತ್ನಗಳಾಗಿದೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ ಅಂತ. ಆ್ಯಂಡ್ ಲಾಸ್ಟ್ ಚಾಪ್ಟರ್, ಸೋಷಲ್ ಚೇಂಜ್ ಇನ್ ಇಂಡಿಯಾ. ಇನ್ ದಿಸ್ ಚಾಪ್ಟರ್, ಸೊ which factors mainly contribute for the Indian society. So we know that Britishers think that this Indian society cannot change, but our scholars like M.N. Srinivas, they identify the changes also possible in Indian society. So which factors contribute for the Indian society, these all we learn in this chapter. ಕೊನೆಯ ಘಟಕ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಅಂತ. ಸೊ ಎಸ್ಪೆಷಲಿ ಭಾರತದಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸೊ ಭಾರತದಲ್ಲಿಯೂ ಕೂಡ ಕೆಲವೊಂದು ಪ್ರಕ್ರಿಯೆಗಳು ಸಾಮಾಜಿಕ ಬದಲಾವಣೆಯನ್ನು ತಂದೊಡ್ಡಿದಾವೆ ಅಂತ. ಯಾಕೆಂದರೆ ಬ್ರಿಟಿಷರ ಕಾಲದಲ್ಲಿ ಒಂದು ನಂಬಿಕೆ ಇತ್ತು, ಭಾರತೀಯ ಸಮಾಜ ಯಾವತ್ತೂ ಬದಲಾಗೋಲ್ಲ ಅಂತ. ಬಟ್ ಆದರೆ M.N. ಶ್ರೀನಿವಾಸದಂಥವರು ಕೆಲವೊಂದು ಪರಿಕಲ್ಪನೆಗಳ ಮೂಲಕ ಭಾರತೀಯ ಸಮಾಜದಲ್ಲಿಯೂ ಕೂಡ ಪರಿವರ್ತನೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟರು. ಸೊ ಅದರ ಪ್ರತಿಫಲದಿಂದಾಗಿಯೇ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ಆಧುನೀಕರಣ, ಜಾಗತೀಕರಣದಂಥ ಪರಿಕಲ್ಪನೆಗಳು ಬಂದು ಇಡೀ ಭಾರತೀಯ ಸಮಾಜವನ್ನು ಪರಿವರ್ತನೆಗೊಳಿಸಿದ್ದನ್ನು ನಾವು ಕಾಣ್ತೀವಿ ಅಂತ. ಸೊ ದೀಸ್ ಆಲ್ ಚಾಪ್ಟರ್ಸ್ ಕಮ್ಸ್ ಅಂಡರ್ ಸೆಕೆಂಡ್ ಇಯರ್ ಸಿಲೆಬಸ್. ಸೊ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ 1 by 1. Thank you.